ಈ ಸಮಾರಂಭದ ಬಹಳ ವ್ಯವಸ್ಥಿತವಾದಂಥ ಕಾರ್ಯವನ್ನು ಇವತ್ತು ನಾವು ಮಾಡಿದ್ದೇವೆ. ತಡ ಆಗಿದೆ. ಆದರೆ ಒಂದಷ್ಟು ಸಂಗತಿಗಳನ್ನು ನಮ್ಮೆಲ್ಲ ಹಿರಿಯರು ಹೇಳಿದ್ದಾರೆ. ಅದನ್ನು ಮನಸ್ಸಿನಲ್ಲಿ ಧಾರಣೆಯನ್ನು ಮಾಡಿ ಇದನ್ನು ಸವಾಲಾಗಿ ಸ್ವೀಕಾರವನ್ನು ಮಾಡಿ ನಾವು ಇವತ್ತಿನ ದಿನ ಈ ಚುನಾವಣೆಯನ್ನು ನಾವು ಗೆಲ್ಲಬೇಕಾಗಿದೆ. ಗೆಲ್ತೇವೆ ಅನ್ನೋದ್ರೊಳಗಡೆ ಎರಡು ಮಾತಿಲ್ಲ. ಗೆಲ್ತೇವೆ. ಇದು ಶಿವಮೊಗ್ಗ ನಗರ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂತೆಂಥವರು ಚುನಾವಣೆ ನಿಂತಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ತಿದೆ. ಸಂಘಟನೆಯ ಶಕ್ತಿಯ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆದ್ದಿರೋದು. ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿದ್ದಾರೆ ಅವರೆಲ್ಲರೂ ಸಂಘಟನೆ ಆಧಾರವಾಗಿ ಗೆದ್ದಿರುವಂಥದ್ದು. ಇದನ್ನು ಯಾರು ಕೂಡ ಜನ್ಮದಲ್ಲಿ ಮರಿಬಾರ್ದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಸಂಘಟನೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವ್ರು ಯಾರು ಗೆದ್ದಿದಾರ ಅಂತ ಹೇಳಿದ್ರೆ ಅವರು ಸೋಲು ಅನುಭವಿಸಿದವರು ಅಂತವ್ರು ಕೂಡ ನಮ್ಮ ಕಣ್ಣೆದುರುಗಡೆ ನಿಂತಿರೋದು ನಮಗೆ ಇವತ್ತು ಕೂಡ ನೆನಪಾಗತ್ತೆ ನಮಗೆ. ಆದರೂ ತುಂಬ ಮಾತಾಡ್ತಾ ಇದ್ದಾರೆ. ಪಾರ್ಟಿ ಬಿಟ್ಟು ಹೋಗಿ ಸೋತ ಮೇಲೂ ಕೂಡ ತುಂಬ ಮಾತುಗಳನ್ನು ಆಡ್ತಾ ಇದ್ದಾರೆ. ಅನೇಕ ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಆ ಸವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಇವತ್ತು ಸೈನ್ಸ್ ಮೈದಾನದೊಳಗಡೆ ನಮ್ಮ ತಾಕತ್ತಿನ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ. ಇದು ಬರೀ ಸ್ಯಾಂಪಲ್ ಅಷ್ಟೇ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಪತ್ರಿಕೆ ಬೆಳಗ್ಗೆ ಓದಂಥ ಸಂದರ್ಭದಲ್ಲಿ ಅನೇಕರು ಅನೇಕ ಥರದ ಮಾತುಗಳನ್ನು ಆಡಿದ್ದಾರೆ. ಯಾರೋ ವೈಚಾರಿಕತೆ ನೆಲೆಗಟ್ಟನ್ನು ಗಟ್ಟಿ ಮಾಡಬೇಕು ಅಂತೇಳಿ ಹೊರಟರು ಈ ಶಿವಮೊಗ್ಗ ಜಿಲ್ಲೆನಲ್ಲಿ. ಅವ್ರ ಬಗ್ಗೆ ಬಹಳ ಹಗುರವಾದಂಥ ಮಾತುಗಳನ್ನು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಮಾತಾಡ್ತಾ ಇದ್ದಾರೆ. ಯಾವಾಗ ಯಾವ ಮಾತಾಡಬೇಕು ಅನ್ನೋಂಥ ಪರಿಜ್ಞಾನ ನಮಗೂ ಕೂಡ ಇದೆ. ಆದರೆ ಯಾವುದೋ ಕಾರಣಕ್ಕೋಸ್ಕರ ಇವತ್ತು ನಮಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಘಟನೆಯ ಅಭಿವೃದ್ಧಿಗೋಸ್ಕರ, ಸಂಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಟ್ಟಲಿಕ್ಕೋಸ್ಕರ, ಶಿವಮೊಗ್ಗನ ಅತ್ಯಂತ ಸುಂದರವನ್ನಾಗಿ ಮಾಡಲಿಕ್ಕೋಸ್ಕರ ಹೊರಟಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದನ್ನ ನಿಲ್ಲಿಸಬೇಕು. ಇಲ್ಲದೆ ಹೋದ್ರೆ ನಮಗೂ ಕೂಡ ತಾಕತ್ತಿದೆ, ನಾವು ಅದನ್ನು ಎದುರಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕರು ಅನೇಕ ಥರದ ಮಾತುಗಳಾಡಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ. ಏನ್ ಮಾತಾಡೋಂಥ ಅವಶ್ಯಕತೆ ಇದೆ? ಅವರ ಋಣ ನಿಮ್ಮ ಇಲ್ಲಿಲ್ವಾ? ಯಡಿಯೂರಪ್ಪನವರ ಋಣ, ಸಂಘಟನೆಯ ಋಣ ನಿಮ್ಮ ಮೇಲೆ ಇಲ್ವಾ? ಮಾತಾಡಬೇಕಲ್ಲ, ಕೇಳಬೇಕಲ್ಲ ನಾವು ಕೂಡ. ಆನೂರು ಮಣ್ಣಾದವ್ರು ಎಷ್ಟು ಥರದ ಮಾತುಗಳನ್ನು ಆಡುವಂಥದ್ದು. ನಮಗೂ ಸಹನೆ ಇದೆ, ಸಹಿಷ್ಣುತೆಯಿಂದ ಇದ್ದೇವೆ. ನಮ್ಮ ಸಹನೆ ದೌರ್ಬಲ್ಯ ಅಂತ ಅನ್ಕೋಬಾರ್ದಲ್ಲ ನಮ್ಮ ವಿರೋಧಿಗಳು. ಆ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಪಡೆಯನ್ನು ಕಟ್ಟಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದು ಒಂದು ಭಾಗ. ಇನ್ನೊಂದು ಸಂಗತಿ ಮಾತಾಡ್ತಾ ಇದ್ದಾರೆ, ಹಿಂದೂ 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 ಅನ್ನೋಂಥ ಮಾತನ್ನ. ಎಲ್ಲರೂ ಕೂಡ ಹಿಂದೂಗೋಸ್ಕರ ಕೆಲಸ ಮಾಡಬೇಕು, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಪ್ರಾರಂಭ ಆಗಿ 100 ವರ್ಷ ಪಾದಾರ್ಪಣೆ ಮಾಡ್ತಾ ಇದೆ. 100 ವರ್ಷ ಸಲ್ತಾ ಇದೆ. 2025ಕ್ಕೆ 1995ರಲ್ಲಿ ಪ್ರಾರಂಭ ಆಗಿದ್ದು 2025ರಲ್ಲಿ ನಡೀತಾ ಇದೆ. 100 ವರ್ಷ. 100 ವರ್ಷಕ್ಕೆ ಹೇಗಿರಬೇಕು ಈ ದೇಶ ಅಂತೇಳಿ ಯೋಚನೆ ಮಾಡಿದಂಥದ್ದು ಸ್ವಯಂ ಸೇವಕರಾದಂಥ ನಮ್ಮೆಲ್ಲರ ನಾಯಕರಾದಂಥ ನರೇಂದ್ರ ಮೋದಿ ಅವರೊಂದು ಕಲ್ಪನೆ ಇದೆ. ಸಂಘಕ್ಕೆ 100 ವರ್ಷ ಆಯಿತು. 27 ಬಂದ್ರೆ 25 ಬಂದ್ರೆ ಸಂಘಕ್ಕೆ 100 ವರ್ಷ, 25 ಬಂದ್ರೆ 27 ಬಂದ್ರೆ 2027 ಬಂದ್ರೆ ಸ್ವತಂತ್ರ ಬಂದು 100 ವರ್ಷ 2047ಕ್ಕೆ. ಸೊ ಹೀಗೆ ಯೋಚನೆ ಮಾಡಿದಾಗ ಈ ದೇಶ ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತಿರೋಂಥ ಸಂದರ್ಭದೊಳಗಡೆ ಅನೇಕರು ಅನೇಕ ಥರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಶಿವಮೊಗ್ಗ ಹೇಗಾಗಬೇಕು ಅಂಥೇಳಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಶಿವಮೊಗ್ಗ ನಗರಕ್ಕೆ ಬಂದು ನಮಗೆ ಮಾರ್ಗದರ್ಶನವನ್ನು ಮಾಡಿ ಹೋಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಶಿವಮೊಗ್ಗ ನಗರಕ್ಕೆ ಬಂದು ಈ ಶಿವಮೊಗ್ಗ ನಗರವನ್ನ, ಶಿವಮೊಗ್ಗ ಜಿಲ್ಲೆಯನ್ನ ಹಿಂದುತ್ವದ ನೆಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವತ್ತು ಆದೇಶವನ್ನು ಮಾಡಿದ್ರು. ಬರೀ ದೇಶ ಹಿಂದೂ ಸಮಾಜ ಆಗೋದು ಅಷ್ಟೇ ಅಲ್ಲ, ಇಲ್ಲಿರುವಂತ ಅನೇಕ ವ್ಯಕ್ತಿಗಳನ್ನ ಹೊರ ಹಾಕೋದ್ರ ಮೂಲಕ. ಯಾಕೆಂದ್ರೆ 1933 ಶಿವಮೊಗ್ಗ ನಗರದೊಳಗಡೆ
ಹಿಂದೂ ಮುಸ್ಲಿಂ ದಂಗೆ ಆಗಿದ್ದು ಈ ದೇಶದ ಈ ಶಿವಮೊಗ್ಗ ಜನದ ನೆಲದ ಮಣ್ಣಿನ ಜನ ಮರ್ತಿಲ್ಲ ಅಲ್ವಾ? ಅದಾದ ನಂತರ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಂದಿದ್ದು ಶಿವಮೊಗ್ಗ ನಗರದಲ್ಲಿ ನಡೀತಾ ಇರೋಂಥ ಈ ಘಟನೆಗಳಿಗೆ ಅಂತ್ಯ ಹಾಡದೆ ಹೋದ್ರೆ ಹಿಂದೂಗಳೆಲ್ಲ ಒಟ್ಟಾಗಿ ಈ ಸಮಾಜಕ್ಕೆ ಉಳಗಾಲ ಏನಂತ ಮಾತನ್ನು ಅವತ್ತು ಹೇಳಿದ್ರು. ಆ ಎಚ್ಚರಿಕೆ ಮಾತನ್ನ ಹಿಡ್ಕೊಂಡು ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಹಿಂದುತ್ವಕ್ಕೆ ಯಾವ್ದಾದ್ರು ಅಪಚಾರ ಆದ್ರೆ ಸಹಿಸೋದಿಲ್ಲ ನಾವು. ಎಂತೆಂಥ ಸಂದರ್ಭದಲ್ಲೂ ಕೂಡ ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರಗಳಿಗೆ ಅನೇಕ ವ್ಯಕ್ತಿಗಳನ್ನ ಕಳ್ಕೊಂಡು ಈ ಹಿಂದೂ ಸಮಾಜವನ್ನು ಮೇಲೆತ್ತುವಂತ ಕೆಲಸವನ್ನು ಮಾಡಿರುವಂಥದ್ದು. ಗೋವಿಂದ ರಾಜ್ ಅವರನ್ನು ಕಳ್ಕೊಂಡಿದ್ವಿ, ಗೋವಿಂದ ರೆಡ್ಡಿ ಅವರನ್ನು ಕಳ್ಕೊಂಡಿದ್ವಿ. ಈ ಒಂದು ಸಭೆ ಒಳಗಡೆ ನೆನ್ಪು ಮಾಡ್ಕೋಬೇಕಾಗತ್ತೆ ನಾವು. ಸ್ವಾತಂತ್ರ್ಯ ಹುತಾತ್ಮ ವೀರ ಶಿವಮೂರ್ತಿಯನ್ನ ಕಳ್ಕೊಂಡ್ವಿ ನಾವು. ವೈಚಾರಿಕತೆ ನೆಲೆಗಟ್ಟಿಗೋಸ್ಕರ ಅವರೆಲ್ಲ ಕಳ್ಕೊಂಡಿರುವಂಥದ್ದು ನಾವು. ಎಲ್ಲವನ್ನು ಕಳ್ಕೊಂಡು ಇವತ್ತಿನ ದಿವಸ ದೇಶವನ್ನು ಕಟ್ತಾ ಇದ್ದೇವೆ, ಶಿವಮೊಗ್ಗ ನಗರವನ್ನು ನಾವು ಕಟ್ತಾ ಇದ್ದೇವೆ. ಯಾವುದ್ಯಾವುದೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ನಾಯಕರ ಬಗ್ಗೆ ಹೊರಗಡೆ ಕಾಲು ಇಟ್ಟ ತಕ್ಷಣ ಮನಸ್ಸಿಗೆ ಬಂದಾಗ ಮಾತಾಡಿದ್ರೆ ಸಹಿಸಿಕೊಳ್ಳುವಂತ ಕಾರ್ಯಕರ್ತರ ಪಡೆ ಆ ಜಾಯಮಾನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಲ್ಲ ಅನ್ನೋಂಥ ಸಂಗತಿನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಬಂಧುಗಳೇ, ಬಹಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಅದರ ಒಂದು ಪ್ರದರ್ಶನವನ್ನು ನಾವು ಇವತ್ತು ಮಾಡಿದ್ದೇವೆ. 18ನೇ ತಾರೀಕು ರಾಘವಣ್ಣ ಅವರು ಇವತ್ತಿನ ದಿವಸ ನಮ್ಮ ಇಷ್ಟೊಂದು ಅಭಿವೃದ್ಧಿಗಳನ್ನು ಮಾಡಿ ಏನು ಕೇಳಲಿಲ್ಲ, ಏನು ಬೇಕು ಅಂತ ಯೋಚನೆಯನ್ನು ಮಾಡಿ ಕೊಟ್ಟಂತ ನಮ್ಮ ಅಭಿವೃದ್ಧಿ ಹರಿಕಾರ ರಾಘವೇಂದ್ರ ಅವರು. ಶಿವಮೊಗ್ಗ ನಗರ ಹೇಗಿರಬೇಕು, ಶಿವಮೊಗ್ಗ ಜಿಲ್ಲೆ ಹೇಗಿರಬೇಕು ಅಂತ ಅನೇಕ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಕೆಲಸ ಮಾಡಿದಂಥ ರಾಘವೇಂದ್ರ ಅವರು ಮತ್ತೊಮ್ಮೆ ಆಯ್ಕೆಯನ್ನು ಬಯಸಿ 18ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇಡೀ ಶಿವಮೊಗ್ಗ ನಗರ ಅವತ್ತಿನ ದಿವಸ ಅವ್ರ ಜೊತೆಗೆ ಇರಬೇಕು ಅಂತ ನಾನು ಇವತ್ತಿನ ದಿವಸ ವಿನಂತಿಯನ್ನು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಅನೇಕ ಸಂಗತಿಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಇವತ್ತಿನ ದಿನ ಮಾಡಿರುವಂಥ ಕಾರ್ಯಕ್ಕೆ ಅವತ್ತು ಗೌರವ ಸಮರ್ಪಣೆ ಮಾಡಬೇಕಾಗತ್ತೆ. ನಾವು ನಾಮಪತ್ರ ಸಲ್ಲಿಸೋದ್ರ ಮೂಲಕ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ಹಾಗೆ ನಾವು ಮಾಡಬೇಕು. ಜೊತೆಗೆ ಮೋಹನ್ ರೆಡ್ಡಿ ಅವರು 1,40,40,000 ಮಾತುಗಳನ್ನು ಹೇಳಿದ್ದಾರೆ ಮತಗಳಲ್ಲಿ. ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೇವೆ. ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. 1.5 ಲಕ್ಷ ಮತಗಳನ್ನ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತಗೊಂಡು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ತೇವೆ ಅನ್ನೋ ಮಾತನ್ನ ಈ ನಾನು ಭರವಸೆಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. 1.5 ಲಕ್ಷ ಭಾರತೀಯ ಜನತಾ ಪಾರ್ಟಿ. ಯಾಕೆ ಅಂತ ಹೇಳಿದ್ರೆ ಚೆನ್ನಿಗೆನೆ 98,000 ಓಟ್ ಕೊಟ್ಟಿರುವಂತ ಶಿವಮೊಗ್ಗ ನಗರ. ಸಾಮಾನ್ಯ ಕಾರ್ಯಕರ್ತನಿಗೆ ಈಶ್ವರಪ್ಪನಿಂದ 1,04,000 ಕೊಟ್ಟಿದ್ರು. ಭಾರತೀಯ ಜನತಾ ಪಾರ್ಟಿಲಿ ಇದ್ದಂತ ಕಾರಣಕ್ಕೋಸ್ಕರ ರಾಘವೇಂದ್ರ ಅವರು MP ಆದಂತ ಸಂದರ್ಭದೊಳಗಡೆ 1,10,700 ಮತಗಳನ್ನ ಈ ಶಿವಮೊಗ್ಗ ನಗರದ ಮತಗಳನ್ನ ಕೊಟ್ಟಿದ್ರು. ಈಗ 1.5 ಲಕ್ಷ ಬೇಕು ಅಂತ ಕೇಳ್ತಾ ಇದ್ದೇವೆ, ಕೊಡ್ತೇವೆ ಅನ್ನೋ ಭರವಸೆ ಮಾತನ್ನ ನರೇಂದ್ರ ಮೋದಿ ಅವರು ಬಂದಾಗ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಶಿವಮೊಗ್ಗ ನಗರದ ಜನತೆ. ನಾವು ರೋಡ್ ಶೋಗೆ ಕರೆ ಕೊಟ್ಟಿರಲಿಲ್ಲ, ಆದ್ರೆ ಜನನೇ ರೋಡ್ ಶೋ ಮಾಡಿ ಮೋದಿ ಅವರೇ ನಿಮ್ಮ ಜೊತೆಗೆ ನಾವು ಇದೇವೇನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಸ್ವಾಗತವನ್ನು ಭವ್ಯವಾಗಿ ಮಾಡಿದ್ದಾರೆ ರಸ್ತೆ ಉದ್ದಗಲದಲ್ಲಿ. ಹಾಗಾಗಿ ಜನ ತೀರ್ಮಾನ ಮಾಡಿದ್ದಾರೆ 1.5 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ಕೊಡುವಂತ ಎಲ್ಲ ಸಿದ್ಧತೆಗಳನ್ನ ನಾವು ಮಾನಸಿಕವಾಗಿ ಮಾಡಿಕೊಂಡಿದ್ದೇವೆ ಅಂತ ಜನತೆ ಹೇಳಿರಬೇಕಾದ್ರೆ ಅವರ ಮತಗಳನ್ನು ತರುವಂತ ಕೆಲಸವನ್ನು ಮಾತ್ರ ನಾವು ಮಾಡಬೇಕಾಗಿದೆ, ಕೈ ಮುಗಿಬೇಕಾಗಿದೆ. ಮೋದಿಯವರ ಭಾನುಪ್ರಕಾಶ್ ಅವರು ಹೇಳಿದ ಹಾಗೆ ಮೋದಿಯವರ ನಮಸ್ಕಾರವನ್ನು ಮನೆಗೆ ಹೋಗಿ ತಿಳಿಸಿದ್ರೆ ಸಾಕು. ಇವತ್ತು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಮತಗಟ್ಟೆಗೆ ಬಂದು ಮೋದಿಗೆ ಜಿಂದಾಬಾದ್ ಅಂತ ಹೇಳಿ ಓಟ್ ಹಾಕುವಂತ ಪರಿಸ್ಥಿತಿ ಇದೆ. ಇವತ್ತು ಆ ಕಾರ್ಯವನ್ನು ಮಾಡೋಣ ಅಂತ ಮಾತು ಈ ಸಂದರ್ಭ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೂ 4 ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರ ಹಿರಿಯ ನಾಯಕರಿಗೆ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಭಾರತ್ ಮಾತಾ ಕಿ, ಭಾರತ ವೀರ ಸಾವರ್ಕರ್ ಕಿ, ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.